ಜಾತ್ರೆ ದಿವಸ ಸುಮಾರು 3 ಲಕ್ಷ ಜನ ಬಂದಿದ್ರು. ನಾವೀಗ ಅದನ್ನು ಕೂಡ ಮಾಡ್ತಾ ಇದ್ದೀವಿ. ಎಷ್ಟು ಜನ ದೇವಸ್ಥಾನಕ್ಕೆ ಬರ್ತಾರೆ ಅನ್ನೋದು ಕೂಡ ನಾವು ಕ್ರೌಡ್ ಅನ್ನು ಕೂಡ ಕೌಂಟ್ ಮಾಡೋ ವ್ಯವಸ್ಥೆ ಮಾಡಿದ್ವಿ. ಲಾಸ್ಟ್ ಕಳೆದ ಬಾರಿ ಕೂಡ ಸುಮಾರು ಜಾತ್ರೆ ದಿವಸ 3 ಲಕ್ಷ ಜನ ಇದ್ರು. ಕಳೆದ ಬಾರಿ ಟೋಟಲ್ ಒಂದು 15 ದಿವಸ ಜಾತ್ರೆಗೆ ಸುಮಾರು 25 ಲಕ್ಷ ಜನ ಬಂದಿದ್ರು. ಇದನ್ನು ನಾವು ಲಾಸ್ಟ್ ಟೈಮ್ ಕ್ರೌಡ್ ಕೌಂಟಿಂಗ್ ಮಷಿನ್ ಹಾಕಿ ಜನ ಬಂದಿದ್ರು ಅಂತ ಕೂಡ ಟ್ರ್ಯಾಕ್ ಮಾಡಿದ್ವಿ. 28 ಲಕ್ಷ ಜನ ಬಂದಿದ್ರು. ಈ ಸರಿ 35 ಲಕ್ಷಕ್ಕೆ ಹೆಚ್ಚು ಜನ ಬರ್ತಾರೆ ಅನ್ನೋ ನಿರೀಕ್ಷೆ ಇದೆ. ಮಹಾದಾಸೋಹದಲ್ಲಿ ನಾವು ದೇವಸ್ಥಾನದಿಂದ ಈ ಪ್ರಸಾದ ವ್ಯವಸ್ಥೆಯನ್ನ ರೆಗ್ಯುಲರ್ ಮಾಡ್ತೀವಿ. ಅದ್ರ ಜೊತೆಯಲ್ಲಿ ನಮಗೆ ಸಾರ್ವಜನಿಕರು ಭಕ್ತಾದಿಗಳು ಬಹಳಷ್ಟು ಜನ ಈಗಾಗಲೇ ಇಲ್ಲಿ ಒಂದು ವಾಡಿಕೆ ಏನಂತಂದ್ರ ಹಿಂದಿಂದ ಬೆಳೆದು ಬಂದಂತ ಸಂಪ್ರದಾಯ ಏನಂತಂದ್ರ ಬಂದಂತವ್ರು ಇಲ್ಲೇ ಬಂದು ಸಿಹಿ ತಿಂಡಿಗಳನ್ನು ಮಾಡ್ಕೊಂಡು ಅಡಿಗೆ ಮಾಡಿ ಊಟ ಮಾಡಿ ನಮಗೆ ನೈವೇದ್ಯ ಮಾಡಿ ಹೋದಂತ ಸಂಪ್ರದಾಯ ಇತ್ತು. ಆದರೆ ನಮ್ಮ ಬರುವಂತ ಜನಸಂಖ್ಯೆ ಹೆಚ್ಚಾಗಿರೋದ್ರಿಂದ ನಮ್ಗೆ ಜಾಗ ಬಹಳ ಕಂಜೆಸ್ಟ್ ನಾವು ಬಹಳ ಭಕ್ತಾದಿಗಳು ಮನವಿ ಏನ್ ಮಾಡಿದ್ವಿ, ಎಲ್ಲರೂ ಕೂಡ ನೀವ್ ಏನ್ ಮಾಡ್ಬೇಕಂತೀರಿ, ದಾಸೋಹ ಕೊಡ್ರಿ, ದಾಸೋಹ ಮೂಲಕ ತಾವು ಪ್ರಸಾದ ಸ್ವೀಕರಿಸಬಹುದು, ಭಕ್ತರಿಗೆ ಪ್ರಸಾದ ಆಗುತ್ತೆ ಅಂತೇಳಿ ಲಾಸ್ಟ್ ಟೈಮ್ ನಾವು ಅದನ್ನ ಮಾಡಿದ ಮೇಲೆ ಬಹಳಷ್ಟು ಜನ ಅಡಿಗೆ ಮಾಡೋದನ್ನ ಬಿಟ್ಟು ಅದನ್ನೇ ಖರ್ಚನ್ನು ದಾಸೋಹ ಕೊಟ್ಟು ದಾಸೋಹದಲ್ಲಿ ಅವರು ಕೂಡ ಪ್ರಸಾದ ತೆಗೆದುಕೊಂಡು ಭಕ್ತರಿಗೂ ಕೂಡ ಪ್ರಸಾದ ಆಗುತ್ತೆ ಅಂತೇಳಿ ಬಹಳಷ್ಟು ಜನ ಅದನ್ನ ಮಾಡಿದ್ದಾರೆ. ಈ ಟೈಮ್ ಕೂಡ ಆ ಪ್ರಯತ್ನವನ್ನು ಮಾಡ್ತಾರೆ. ಈಗಾಗಲೇ ಬಹಳಷ್ಟು ಜನ ದಾಸೋಹಕ್ಕ ಎಲ್ಲವನ್ನು ಪ್ರಸಾದವನ್ನು ಕೊಡ್ತಿದ್ದಾರೆ, ಕೊಡ್ತಿದಾರೆ. ಅದ್ರ ಜೊತೆಯಲ್ಲಿ ಕೂಡ ಅವರು ಕೂಡ ಸ್ವೀಟ್ ಅನ್ನು ಕೂಡ ತಂದು ಕೊಡಂತ ಕೆಲಸವನ್ನು ಭಕ್ತಾದಿಗಳು ಮಾಡ್ತಾರೆ. ಸರಿ, ಶೌಚಾಲಯಗಳು ಈಗ ಬಹಳ ಬೇರೆ ಜಿಲ್ಲೆಯಲ್ಲಿ ಎಷ್ಟು ಚೆನ್ನಾಗಿ ಯಾಕೆ ಡೆವಲಪ್ ಆಗ್ತಾ ಇಲ್ಲ? ಹೀಗೆ ಎಷ್ಟು ವರ್ಷದ್ದು ಈಗ ನಮ್ಮ ದೇವಸ್ಥಾನದ ವಿಶೇಷವಾಗಿ ಗುಡಿಗಮ್ಮ ದೇವಸ್ಥಾನದಲ್ಲಿ ಶೌಚಾಲಯ ದೊಡ್ಡ ಸಮಸ್ಯೆ ಆಗ್ತದೆ. ಶೌಚಾಲಯ ಯಾಕೆ ಸಮಸ್ಯೆ ಆಗ್ತದೆ ಅಂದ್ರೆ, ಶೌಚಾಲಯ ನಾವು ಈಗಾಗಲೇ ಮಾಡಿದ್ವಿ ದೇವಸ್ಥಾನದಿಂದ. ಅಲ್ಲಿ ನಮ್ದು ಸೆಪ್ಟಿಕ್ ಟ್ಯಾಂಕ್ ಇದೆಯಲ್ಲ, ಅದನ್ನ ಮೇಂಟೈನ್ ಮಾಡಕ್ಕಾಗಲ್ಲ. UCD ಬೇಕು ಅದಕ್ಕೆ. ನಾವು ಎಷ್ಟು ಶೌಚಾಲಯ ಮಾಡ್ತೀವಿ, UCD ಇಂದ ಮಾಡಿದ್ರೆ ಅದನ್ನ ಮೇಂಟೈನ್ ಮಾಡಕ್ಕಾಗಲ್ಲ. ಅದು UCD ಈಗಾಗಲೇ ಟೆಂಡರ್ ಅಂತ ಬಂದ್ಬಿಡುತ್ತೆ. ಇನ್ನೊಂದು 15 ದಿವಸ ಟೆಂಡರ್ ಆಗಿದೆ. UCD ಆದ್ಮೇಲೆ ಈಗಾಗಲೇ ನಾವು ದೇವಸ್ಥಾನಕ್ಕೆ ನಾಳೆ ಅಡಿಗೆ ಮಾಡ್ತಿದ್ದಾರೆ, ಸಚಿವರು ಅಂದ್ರೆ ಶೌಚಾಲಯವನ್ನು ಅಡಿಗೆ ಮಾಡ್ತಿದಾರ. ಸುಲಭ ಅವ್ರಿಗೆ 2 ಶೌಚಾಲಯ ಕೊಟ್ಟಿದ್ವಿ. ದೇವಸ್ಥಾನದಿಂದ 2 ಶೌಚಾಲಯಗಳನ್ನ ಈ ವರ್ಷ 4 ಶೌಚಾಲಯ ಮಾಡ್ತಾ ಇದ್ವಿ. ಮತ್ತೆ ಇನ್ನೂ 4 ಶೌಚಾಲಯಗಳನ್ನ ಒಟ್ಟು ಶೌಚಾಲಯಗಳ ನಿರ್ಮಾಣವನ್ನು ಮಾಡ್ತೀವಿ. ಸರ್, ಈಗ ತಾತ್ಕಾಲಿಕ ಜಾತ್ರೆಗಾಗಿ ತಾತ್ಕಾಲಿಕವಾಗಿ ಸ್ನಾನಗೃಹಗಳಾಗಿರ್ಬೋದು, ಶೌಚಾಲಯ, ನೀರಿನ ವ್ಯವಸ್ಥೆ ಎಷ್ಟು ಯಾವ ರೀತಿ ಮಾಡಿದ್ರು? ಈಗಾಗಲೇ 12 ಶೌಚಾಲಯನ ತಾತ್ಕಾಲಿಕವಾಗಿ ಮಾಡಿದ್ದೀವಿ. ಸ್ನಾನಘಟ್ಟಗಳನ್ನು ಕೂಡ ಮಾಡಿದ್ದೀವಿ. ಕುಡಿಯ ನೀರಿನ ವ್ಯವಸ್ಥೆ ಮಾಡಿದ್ದೀವಿ. ಆಮೇಲೆ ಶುದ್ಧ ಕುಡಿಯ ನೀರಿನ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಿದ್ವಿ. ಲಾಸ್ಟ್ ಟೈಮ್ ಮಾಡಿದ್ವಿ, ಈಗ ಕೂಡ ಸರ್ ಈಗ ನೀವು ಹೇಳ್ತಾ ಇದ್ರಿ ಯಲ್ಲಮ್ಮನಗುಡ್ಡ ಬನಶಂಕರಿ ಅಂತ ವರಷ್ಟು ಜಾತ್ರೆ ಇಲ್ಲಿ ನಮ್ಮ ಕರ್ನಾಟಕ, ಅಲ್ಲೇ ಎಷ್ಟು ಇಂಪ್ರೂವ್ ಆಗಿದೆ. ಇಲ್ಲಿ ನಮ್ಮ ಭಾಗದಲ್ಲಿ ದೊಡ್ಡದು ಯಾಕೆ ಆಗ್ತಾ ಇಲ್ಲ? ಬರೀ ಹೇಳ್ತಾ ಇದ್ರಿ ಇದು ಅದರಲ್ಲಿ ಜಾತ್ರೆ ಯಾವ್ದು ಅಭಿವೃದ್ಧಿ ಯಾವ ಸ್ವಚ್ಛತೆ ಏನಾಗಿತ್ತು ನಮ್ಮಲ್ಲಿ, ಸ್ವಚ್ಛತೆ ಕಳೆದ 3 ವರ್ಷ ಬಹಳಷ್ಟು ಗಲೀಜಾಗ್ತಾ ಇತ್ತು ನಮ್ಮಲ್ಲಿ. ನಾವು ಕಳೆದ ವರ್ಷದಿಂದ ನಾವೆಲ್ಲ ಸಾರ್ವಜನಿಕರ ಮುಖಂಡರ ಮತ್ತು ನಮ್ಮ ಎಲ್ಲ ಪ್ರಾಧಿಕಾರ ಸದಸ್ಯರ ಎಲ್ಲರ ಸಹಯೋಗದೊಂದಿಗೆ ಈಗ ಆಲ್ಮೋಸ್ಟ್ ಒಂದು 60% ದೇವಾಲಯದ ಆವರಣವನ್ನು ಸ್ವಚ್ಛ ಇಡೋದಕ್ಕೆ ಕೆಲಸ ಸತತವಾಗಿ ಮಾಡ್ತಾ ಇದ್ವಿ. ಅಂದ್ರೆ ಅಷ್ಟು ಸ್ವಚ್ಛ ಆಗಿತ್ತು ಅಂತ ಹೇಳ್ತಲ್ಲ, ಕಂಪೇರಿಟಿವ್ಲಿ ಒಂದು 200 ವರ್ಷ ಕೆಳಗಡೆ ಹೆಂಗಿತ್ತು ಈಗ ಸ್ವಚ್ಛ ಇಡೋದಕ್ಕೆ ಕೆಲಸವನ್ನು ಮಾಡ್ತಿದ್ವಿ. ಆದ್ರೆ ನಮ್ದು ಈಗ ಧರ್ಮಸ್ಥಳ ಇದೆ, ತಿರುಪತಿ ಇದೆ, ಆ ಮಠದಲ್ಲಿ ಸ್ವಚ್ಛ ಇರಬೇಕು ಅನ್ನೋ ಪ್ರಯತ್ನ ಇದೆ. ನಾಳೆ ಕೂಡ ಚರ್ಚೆ ಮಾಡ್ತಾ ಇದೀವಿ. ನಾವು ಸ್ವಚ್ಛತೆಗೆ ಏನ್ ದೇವಸ್ಥಾನದಿಂದ ಮಾಡ್ತಾ ಇದ್ವಿ, ಅದನ್ನ ತೆಗೆದ್ಬಿಟ್ಟು ನಾವು ಒಬ್ಬರು ಟೆಂಡರ್ ಕೊಟ್ಬಿಟ್ಟು ಮೇಂಟೈನ್ ಮಾಡಬೇಕು ಅನ್ನೋದು ಕೂಡ ಈಗ ಇಮಿಡಿಯೇಟ್ಲಿ ಅದು ಮಾಡ್ತೀವಿ. ಟೆಂಡರ್ ಕೊಟ್ಬಿಟ್ಟು ಕಂಪ್ಲೀಟ್ ಮೇಂಟೈನ್ ಮಾಡಬೇಕು ಅನ್ನೋ ಕೆಲಸ ಕೂಡ ಸ್ವಚ್ಛತೆಗೆ ಆದ್ಯತೆ ಕೊಟ್ಟು ಮಾಡ್ತೀವಿ.